ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಗೈಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಹಾಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇವತ್ತು ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ದಿನ ಪೂರ್ತಿ ಏನಾಗುತ್ತೆ ಅಂತ ಶೇರ್ ಮಾಡ್ಕೊಳ್ತೀನಿ. ಇವತ್ತು ದೀಪಾವಳಿ ಆಗಿರೋದ್ರಿಂದ ನಮ್ಮ ಆಫೀಸ್ಗೆ ಹೋಗಿ ಆಫೀಸ್ನ ಮುಗಿಸ್ಕೊಂಡು ಮತ್ತು ಈವ್ನಿಂಗ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನನಗೆ ದೀಪಾವಳಿ ಅಂದರೆ ತುಂಬಾ ಇಷ್ಟ, ನನ್ನ ಫೇವ್ರೇಟ್ ಹಬ್ಬ. ನನ್ನ ಮನೆಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಮತ್ತು ಇವ್ರು ಬ್ಯಾಂಗ್ಳೂರು ಲೊಕೇಶನ್ ಕೊಡ್ತೀನಿ ಅಂತ ಹೇಳಿ ಇನ್ನೂ ಲ್ಯಾಗ್ ಮಾಡ್ತಿದ್ದಾರೆ, ಪೋಸ್ಟ್ಪೋನ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಒಂದೇ ಸಲ ಅದನ್ನು ನೋಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಲೇಟ್ ಮಾಡಿದೆ, ಮನೆಗೆ ಹೋಗಲಿಲ್ಲ. ಮನೆಗೆ ಹೋಗ್ಬೇಕಾಯ್ತು. ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಮನೇನ. ಪಿ ಜಿ ಇದು ಬಂದುಬಿಟ್ಟು ನಮ್ಮ ಪಿ ಜಿಯಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಡೇನ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋದು ಇಟ್ಸ್ ಎ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ, ಈಸಿ, ಅದಕ್ಕೇನು ಮನಿ ಕಟ್ಟೋ ಅಷ್ಟಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಇದೇ ಥರ. ಮತ್ತು ಸಿಗ್ತೀನಿ ಗೈಸ್. ಹಾಗೆ ಪಿ ಜಿಯಲ್ಲಿ ಮುಗಿಸ್ಕೊಂಡು ಮತ್ತೆ ಬಂದೆ, ಆಫೀಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಅದು ನಮ್ಮ ಪಿ ಜಿ ಆಗಿರುತ್ತೆ. ಬಂದೆ, ಹಂಗೆ ಆಫೀಸ್ಗೆ ಬಂದೆ. ಆಫೀಸಲ್ಲಿ ದಿವಾಲಿಗೆ ಎಲ್ಲ ಸೆಲೆಬ್ರೇಷನ್ಸು, ಎತ್ನಿಕ್ ವೇರ್ ಹಾಕ್ಕೊಂಬಂದಿದ್ರು. ನಮಗೇನು ನಮ್ಮದು ಕೆನಡಾ ಬೇಸ್ ಕಂಪನಿ ಆಗಿರೋದ್ರಿಂದ ಇಂಡಿಯನ್ ಒಂದು ಫೆಸ್ಟಿವಲ್ಸ್ ಅಷ್ಟು ಸೆಲೆಬ್ರೇಟ್ ಮಾಡಲ್ಲ. ಜಸ್ಟ್ ಸಿಂಪಲ್ಲಾಗಿ ಒಂದು ರಂಗೋಲಿನ ಬಿಡಿಸಿದ್ರು, ಪೂಜೆ ಮಾಡಿದ್ರು ಅಷ್ಟೇ. ನಮಗೆ ಲೀವ್ ಕೂಡ ಇಲ್ಲ. ಅಂದರೆ ಹಾಲಿಡೇ ನಾವು ಲೀವ್ ಅಪ್ಲೈ ಮಾಡ್ಕೋಬೋದು, ಬಟ್ ಸ್ಟಿಲ್ ನಾನು ಯಾಕೆ ಸುಮ್ಮನೆ ಲೀವ್ಸ್ನ ವೇಸ್ಟ್ ಮಾಡೋದು, ಇವಾಗ ಫ್ರೀಯಾಗಿದ್ದೀನಲ್ವ, ಹೋಗೋಣ ಬಿಡು ಅಂತೇಳ್ಬಿಟ್ಟು ಹೋಗ್ದೆ. ಎಮರ್ಜೆನ್ಸಿಗೆ ಲೀವ್ಸ್ ತೊಗೋಬೋದು ಅಂತೇಳ್ಬಿಟ್ಟು. ಹಾಗೆ ನಾನು ಇದು ಬಂದುಬಿಟ್ಟು ಅಂಡರ್ಗ್ರೌಂಡ್ ಇಲ್ಲಿ ಹೋಗ್ತಾಯಿದ್ದೆ. ನಮ್ಮ ಫ್ರೆಂಡ್ ಹಂಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ಲು. ನಾನು ಆ ಬ್ಯಾಗ್ ಹಿಂದೆಯಿಂದ ಹಾಕ್ಕೊಂಡು ಹೋಗ್ತಿದ್ದೆ. ಚಿಕ್ಕ ಮಗು ಥರ ಅನಿಸ್ತಿದೆ ನನಗೆ ನೋಡೋದಕ್ಕೆ, ಏನೋ ಪರವಾಗಿಲ್ಲ. ಇಲ್ಲಿ ನಮ್ಮ ಸುಮ್ಮನೆ ಡೆಕೋರೇಷನ್ ಮಾಡಿದ್ದಾರೆ, ಎಂಟ್ರಿದು ಕಂಪನಿದು. ಚಿಕ್ಕದಾಗಿ ರಂಗೋಲಿನ ಬಿಡಿಸಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ರಂಗೋಲಿ ಬಿಡಿಸಿರೋದು. ಅವ್ರ ಪಾಪ ಅಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ, ಮತ್ತೆ ಬಂದು ನೋಡಿದ್ರೆ ಎಲ್ಲ ಅದನ್ನು ಯಾರೋ ಬಂದು ತುಳಿದು ಬಿಟ್ಟಿದ್ದಾರೆ. ಹಾಗೆ ಸುಮ್ಮನೆ ಆಫೀಸಲ್ಲಿ ಸ್ವಲ್ಪ ವರ್ಕ್ ಮಾಡ್ಕೊಂಬಂದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಕುಡಿಯೋದಕ್ಕೆ ಬಂದ್ವಿ ನಾವು ನಮ್ಮ ಫ್ರೆಂಡ್ಸು. ಟೀ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ, ಒಂದೊಂದು ಟೈಮ್ ಚೆನ್ನಾಗಿರೋದಿಲ್ಲ. ಅದು ಅವರೇ ಮಾಡಿ ಹಾಕ್ತಾರೆ, ಮಿಷಿನ್ ಟೀ ಏನಲ್ಲ. ಹಾಗೆ ಟೀ ಕುಡ್ಕೊಂಡು ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲನೂ ಹಾಗೆ ಕಾಲ ಕಳೀತಾ ಇದ್ವಿ. ಮತ್ತು ಆಯಿತು ಈವ್ನಿಂಗ್ ಅಂತೇಳ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂತೇಳ್ಬಿಟ್ಟು, ಶ್ರೀ ಪೆದ್ದಮ್ಮ ತಲ್ಲಿ ಟೆಂಪಲ್ ಅಂದರೆ ಅಲ್ಲಿ ತುಂಬ ಶ್ರೇಷ್ಠ ಅಂತೆ ಅದು ದೇವರು ಹೈದ್ರಾಬಾದಲ್ಲಿ. ಇದು ಜೂಬ್ಲಿ ಹಿಲ್ಸ್ ಹತ್ರ ಇದೆ, ಹೈದ್ರಾಬಾದ್ ಹೈಟೆಕ್ ಸಿಟಿ ಹತ್ರ ಜೂಬ್ಲಿ ಹಿಲ್ಸ್ ಇದೆ. ಸೊ ಕ್ಯಾಬ್ ಮಾಡಿಕೊಂಡು ನಾವು ಮತ್ತು ನಮ್ಮ ಫ್ರೆಂಡ್ಸು, ರೂಮ್ಮೇಟ್ಸ್ ಎಲ್ಲ ಹೋಗ್ತಿದ್ವಿ. ಹೋಗ್ತಾ ಇರಬೇಕಾದ್ರೆ ನಾನು ಕ್ಯಾಪ್ಚರ್ ಮಾಡಿದೆ ಇದೇ ಥರ ನೈಟ್ ವ್ಯೂ ಯಾವ ಥರ ಇದೆ ಅಂತೇಳ್ಬಿಟ್ಟು. ಇದನ್ನು ಕೇಂಬ್ರಿಡ್ಜ್ ಅಂತ ಏನೋ ಹೇಳಿದ್ರು ಅವರು, ನಾನು ಅದು ಮರ್ತೋಗಿದ್ದೀನಿ. ಅದನ್ನು ಬ್ರಿಡ್ಜ್ನ ಅದು ಏನೋ ಹೇಳಿದ್ರು ನಮ್ಮ ಫ್ರೆಂಡ್, ಮರ್ತೋಗ್ಬಿಟ್ಟೆ. ಇಲ್ಲಿ ಇದು ಹೈಟೆಕ್ ಸಿಟಿ ಅಂದರೆ ತುಂಬ ಕಂಪನೀಸ್ ಇತ್ತು. ನೈಟ್ ವ್ಯೂ ಯಾವ ಥರ ಕಾಣಿಸ್ತಿದೆ ಹೈದ್ರಾಬಾದಲ್ಲಿ ಅಂತ ಹೇಳ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ನೀವು ನೋಡ್ಬೋದು, ತುಂಬ ಟ್ರಾಫಿಕ್ಕೇ ಇಲ್ಲ. ಎಷ್ಟು ನೈಟಲ್ಲಿ ಕೂಡ ನಾವು ಎಷ್ಟು ಬೇಗ ಈಸಿಯಾಗಿ ಹೋಗಿ ಈಸಿಯಾಗಿ ಬಂದುಬಿಟ್ವಿ. ಅಲ್ಲೆಲ್ಲ IBM ಕಂಪನಿ, ತುಂಬ ಕಂಪನೀಸ್ ಇತ್ತು ಗೈಸ್. ಈವನ್ ಬ್ಯಾಂಗ್ಳೂರಲ್ಲಿ ಇದೆ. ಬ್ಯಾಂಗ್ಳೂರು ಇಟ್ಸ್ ಅ ವೆರಿ ವಾಸ್ಟ್ ಕಂಪನೀಸ್ ತುಂಬಾ ಇದೆ. ಬಟ್ ಇಲ್ಲಿ ಕೂಡ ಹೋಗಿ ಸರಿ ಟೆಂಪಲ್ ಹತ್ರ ಬಂದ್ವಿ. ಇದು ಮೈನ್ ಗೇಟ್ ಟೆಂಪಲ್ದು ವ್ಯೂ. ನಾನು ಫಸ್ಟ್ ಟೈಮ್ ಬಂದಿರೋದು. ಇದು ಪೆದ್ದಮ್ಮ ತಳ್ಳಿ ಟೆಂಪಲ್ಲು. ಇಲ್ಲಿ ಏನಾದರೂ ಮುಕ್ಕೊಂಡ್ರೆ ಅಂತಂದರೆ, ನಾವೇನಾದರೂ ಹರಕೆ ಮಾಡಿಕೊಂಡ್ರೆ ಆಗುತ್ತೆ ಅಂತ ನಮ್ಮ ಪಿ ಜಿ ಆಂಟಿ ಅವರೆಲ್ಲ ಹೇಳ್ತಿದ್ರು. ಅದಕ್ಕೆ ಬರೋಣ ಅಂತೇಳ್ಬಿಟ್ಟು ಬಂದ್ವಿ. ಇಲ್ಲಿಂದ 2 ಕಿಲೋಮೀಟರ್ಸ್ ದೂರ ಹೋದರೆ ಮಿನಿ ತಿರುಪತಿ ಕೂಡ ಇದೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಅಂತೇಳ್ಬಿಟ್ಟು ನಾವು ಹೋಗಲಿಲ್ಲ. ಸೊ ಇಲ್ಲೆಲ್ಲ ವಿ ಥರ ಇದೆ, ನಾನು ಹಂಗೆ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ಪೆದ್ದಮ್ಮ ತಲ್ಲಿ ಟೆಂಪಲು ತುಂಬಾ ಚೆನ್ನಾಗಿದೆ. ಲೈಕ್ ತುಂಬ ನೀಟಾಗಿ ಕಟ್ಟಿದ್ದಾರೆ. ನನಗೆ ಇದು ನೋಡಿದ ತಕ್ಷಣ, ಆಚೆಯಿಂದ ಆಗಲಿ ಒಳಗಡೆ ಎಲ್ಲ ನೋಡಿದ ತಕ್ಷಣ ನನಗೆ ಸೇಮ್ ಇಲ್ಲಿ ಈ ಒಂದು ವ್ಯೂ ಇದೆ ಅಲ್ವಾ, ಇದನ್ನು ನೋಡಿದ್ಮೇಲೆ ನನಗೆ ಇಸ್ಕಾನ್ ಟೆಂಪಲ್ ನೆನಪಾಯಿತು. ಸ್ವಲ್ಪ ಸಿಮಿಲರ್ ಅನಿಸ್ತು ಒಳಗಡೆ ನನಗೆ. చాలా బాగుందిరా ಟೆಂಪಲ್ ಅಸಲು. ನಾನು ಇಲ್ಲಿ ಬಂದು ಇದನ್ನೆಲ್ಲ ಮುಕ್ಕೊಂಡು ಸ್ವಲ್ಪ ಏನಾದರೂ ಹರಕೆ ಇರೋದು ಮಾಡಿಕೊಂಡೆ. ಈ ದೇವರು ಪೆದ್ದಮ್ಮ ತಲ್ಲಿ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನ್ನ ಚಾನಲ್ಗೂ ಒಳ್ಳೆ ಸಬ್ಸ್ಕ್ರೈಬರ್ಸ್ ಬರಲಿ. ಸೊ ಎಲ್ಲ ಬೇಡ್ಕೊಂಡೆ. ಹಾಗೆ ಕ್ಯಾಪ್ಚರ್ ಮಾಡ್ತಾಯಿದ್ದೆ ಏನು ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು. ಸ್ವಲ್ಪ ಹೊತ್ತು ದೇವ್ರನ್ನ ಮುಕ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಕೂತ್ಕೊಂಡು ಮತ್ತು ಎದ್ದು ಬಂದ್ವಿ. ಈ ಕಡೆ ಮತ್ತೆ ದೇವರಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಸಾದ ಕೊಡೋ ಅಂಥ ಜಾಗ ಆ ಕಡೆ ಇತ್ತು. ಹಾಗೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಸುಮ್ಮನೆ ಹೋಗ್ತಾ ಇದ್ದೆ.
ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಿಂದೆ ಬರ್ತಾ ಇದ್ದರು. ಇದು ಪ್ರಸಾದ ಕೊಡ್ತಿದ್ರು ಇಲ್ಲಿ. ಪ್ರಸಾದ ಅಲ್ಲಿ ಲಡ್ಡು ಸೇಮ್ ಕೊಡ್ತಿದ್ದಾರೆ. ಈವನ್ ಅಲ್ಲಿ ಪುಳಿಯೋರ, ನಮ್ಮ ಕಡೆ ಚಿತ್ರಾನ್ನ ಅಂತೀವಿ, ಅವರು ಪುಳಿಯೋರ ಮಾಡ್ತಾರೆ, ಅದನ್ನು ಪ್ರಸಾದ ಆಗಿ ಮಾರ್ತಾಯಿದ್ರು. ಪ್ರಸಾದ ಕೂಡ ಅವರು ಫ್ರೀಯಾಗಿ ಕೊಟ್ಟಿಲ್ಲ. ಅದು ನನಗೆ, ನಾವು ಎಲ್ಲಾದರೂ ಟೆಂಪಲ್ ಹೋದರೆ ಪ್ರಸಾದ ಒಂದು ಮೈನ್ ಅಲ್ವಾ, ಸೊ ಅದು ಅವರು ಕಾಸ್ಟ್ ಅಂದರೆ ಸೇಲ್ ಮಾಡ್ತಿದ್ದಾರೆ. ನಾನು ಸುಮ್ಮನೆ ತಗೊಂಡಿಲ್ಲ. ಮತ್ತು ಇಲ್ಲಿ ಹಾಗೆ ಒಂದು ಅಂದರೆ ನಾಗಮ್ಮ ದೇವತೆ ಇದ್ದರು, ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದೀವಿ, ಏನೆಲ್ಲ ಇದೆ ಅಂತ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ದೊಡ್ಡದಾಗಿದೆ, ಬಟ್ ಎಲ್ಲ ತುಂಬ ಚೆನ್ನಾಗಿ ದೊಡ್ಡದಾಗಿದೆ. ಇಲ್ಲಿ ಅದು 5 ತಲೆ ನಾಗರ ಹಾವು ಅಂತ ಇರ್ತಾರಲ್ಲ, ಅದು ಇದೆ. ಅದನ್ನು ನೋಡಿಕೊಂಡು ಹಾಗೆ ಮೇಲೆ ಗಣೇಶ ಅಲ್ಲ, ಸರಸ್ವತಿ ಲಕ್ಷ್ಮಿ ಇದ್ದರು, ಅವ್ರನ್ನ ನೋಡೋಣ ಅಂತ ಹೇಳ್ಬಿಟ್ಟು ಮೇಲೆ ಹೋಗ್ತಾ ಇದ್ದೀವಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಯಾವ ಥರ ವೀಡಿಯೋಸ್ ಬೇಕು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸಿ ಗೈಸ್, ನೀವು ಯಾವ ಥರ ವೀಡಿಯೋಸ್ ಬೇಕು ಅಂತೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಖಂಡಿತ ಟ್ರೈ ಮಾಡ್ಬೋದು. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಅಷ್ಟು ಬೇಗ ಕಂಟೆಂಟ್ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನೀವೇನಾದರೂ ಈ ಥರ ಮಾಡಿ, ಈ ಥರ ಒಂದು ಸಜೆಷನ್ಸ್ ಕೊಟ್ಟರೆ ನಾನು ಅದನ್ನು ಟ್ರೈ ಮಾಡ್ಬೋದು ಅಲ್ವಾ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ 100%. ನೀವು ಯಾರಾದರೂ ಹೈದ್ರಾಬಾದ್ ನಿಯರ್ ಇದ್ದಾಗ ಬಂದು ವಿಸಿಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆಲ್ ಆಫ್ ಯು ಟೇಕ್ ಕೇರ್. ಬಾಯ್ ಬಾಯ್.